Hello friends, welcome to Quality Pillar channel. So ಇವತ್ತಿನ ವಿಡಿಯೋದಲ್ಲಿ ನಾವು ಒನ್ ಆಫ್ ದ ಕ್ವಾಲಿಟಿ ಟೂಲ್ ಆದ ಕಂಟ್ರೋಲ್ ಚಾರ್ಟ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಪ್ರಿವಿಯಸ್ಲಿ ನಾನು ಕೆಲವೊಂದು ವಿಡಿಯೋಸ್ ಮಾಡಿದ್ದೆ ರಿಗಾರ್ಡಿಂಗ್ ಪ್ರೊಸೆಸ್ ಫ್ಲೋ ಡಯಾಗ್ರಾಮ್ಸ್, ಚೆಕ್ ಶೀಟ್ಸ್, ಫಿಶ್ ಬೋನ್ ಡಯಾಗ್ರಾಮ್ಸ್. ಐ ಹೋಪ್ ನಿಮ್ಗೆಲ್ಲರಿಗೂ ಅದು ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಅದೇ ಥರ ನಾವು ಇವಾಗ ಕಂಟ್ರೋಲ್ ಚಾರ್ಟ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಕಂಟ್ರೋಲ್ ಚಾರ್ಟ್ಸ್ and how to select the control charts, and with one example I will try to explain the control charts of X bar R chart, so how to plot in Excel sheet. and ಬನ್ನಿ ಸ್ಟಾರ್ಟ್ ಮಾಡೋಣ. ಒಂದು ಡೇಟಾ ಶೇರ್ ಮಾಡಬೇಕಂತ ಅನ್ಕೋತೀನಿ. ಸೊ ನನ್ನ ಈ ಚಾನಲಲ್ಲಿ ಮೆನಿ ವ್ಯೂಸ್ ಆಗ್ತಾ ಇದ್ದಾವೆ. ಪೀಪಲ್ ಆರ್ ವಾಚಿಂಗ್ ವಿಡಿಯೋಸ್ ಬಟ್ ದೇ ಆರ್ ನಾಟ್ ಸಬ್ಸ್ಕ್ರೈಬಿಂಗ್. ಸೊ ಐ ಆಮ್ ಜಸ್ಟ್ ಟೆಲ್ಲಿಂಗ್ ಒನ್ ಡೇಟಾ ಆಲ್ಸೋ. ಪೀಪಲ್ 83.9% people who are watching, they are not subscribing. Please subscribe ಮಾಡಿ. ಯಾವಾಗ ವೀಡಿಯೋಸ್ ಮಿಸ್ ಆದ್ರೂ ನೀವು ಆಮೇಲೆ ನೋಡ್ಕೋಬೋದು, ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಆವಾಗ ನೋಡಿ ಜನಕ್ಕೆ ಶೇರ್ ಮಾಡಿ. ಸೊ ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಐ ವಿಲ್ ಸ್ಟಾರ್ಟ್ ವಿತ್ ಸಿಂಪಲ್ ಇಂಟ್ರೊಡಕ್ಷನ್. ಸೊ ಕಂಟ್ರೋಲ್ ಚಾರ್ಟ್ಸ್ ಆರ್ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಆಫ್ ಡೇಟಾ ರೆಕಾರ್ಡೆಡ್. ಯೂಶ್ವಲಿ ದೀಸ್ ಗ್ರಾಫ್ಸ್ ಹ್ಯಾವ್ USL, LSL ಲೈಕ್ ಕಂಟ್ರೋಲ್ ಲಿಮಿಟ್ಸ್. ಸೊ ನೀವು ಇದು ಕಂಟ್ರೋಲ್ ಚಾರ್ಟ್ಸ್ ಅಂದರೆ ಇದು ಡೇಟಾ ರೆಕಾರ್ಡ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಸೊ ಇದು ಪ್ರೊಸೆಸ್ನ ಮಾನಿಟರ್ ಮಾಡ್ಬೋದು by giving some control limits to the process. So ಈ ಥರ ನಾವು ಇದನ್ನು ಗ್ರಾಫಿಕಲ್ ರಿಪ್ರೆಸೆಂಟೇಷನ್ದ ಇದನ್ನು ನಾವು ಕಂಟ್ರೋಲ್ ಚಾರ್ಟ್ನ ಮಾಡ್ಬೋದು. ಸೊ ಕಂಟ್ರೋಲ್ ಚಾರ್ಟ್ಸ್ ಆರ್ ಇಂಟ್ರೊಡ್ಯೂಸ್ಡ್ ಬೈ ವಾಲ್ಟರ್ ಎ ಶೂಹಾರ್ಟ್. ಸೊ ಕಂಟ್ರೋಲ್ ಚಾರ್ಟ್ಸ್ ಆರ್ ಹೆಲ್ಪ್ ಟು ಐಡೆಂಟಿಫೈ ವೇರ್ ಆ್ಯಂಡ್ ವೆನ್ ದ ಪ್ರಾಬ್ಲಮ್ ಆಕರ್ಡ್ ಬೈ ಇಂಟರ್ಪ್ರಿಟಿಂಗ್ ದ ಗ್ರಾಫ್. ಸೊ ಈ ಒಂದು ಗ್ರಾಫ್ ನೋಡಿದ ತಕ್ಷಣ ನಾವು ಸಿಂಪಲಾಗಿ ಒಂದು ಕೆಳಗಡೆ ಗ್ರಾಫ್ ಹಾಕಿದ್ದೀನಿ. ಇದು ನೋಡಿದ ತಕ್ಷಣ ವಿಜುವಲ್ ಆಗಿ ನೋಡಿದರೆ ಒಂದು ಪಾಯಿಂಟು, ಈ ಪಾಯಿಂಟ್ ಇಲ್ಲಿದೆ ಅಲ್ಲ, ಸೊ ಈ ಪಾಯಿಂಟು ಔಟ್ ಆಫ್ ಲಿಮಿಟ್ ಹೋಗಿದೆ ಅಂತ ನಮಗೆ ಒಂದು ಇಂಟರ್ಪ್ರಿಟೇಷನ್ ಬರುತ್ತೆ. ಆ ಒಂದು ದಿನ ಅಥವಾ ಆ ಒಂದು ಡೇಟಾ ಯಾಕೆ ಹಂಗಾಗಿತ್ತು, ಆ ಪ್ರಾಬ್ಲಮ್ಗೆ ಕಾಸಸ್ ಏನು, ಈ ಥರ ವರ್ಕೌಟ್ ಮಾಡೋಕ್ಕೆ ಈ ಒಂದು ಕಂಟ್ರೋಲ್ ಚಾರ್ಟ್ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ ಬಂದು ನಮ್ಮದು ಟೈಪ್ ಆಫ್ ಕಂಟ್ರೋಲ್ ಚಾರ್ಟ್ಸ್. ಸೊ ದೇರ್ ಆರ್ ಮೆನಿ ಕಂಟ್ರೋಲ್ ಚಾರ್ಟ್ಸ್ ಫಾರ್ ಡಿಫ್ರೆಂಟ್ ಡೇಟಾಸ್. ವಿ ಹ್ಯಾವ್ ಟು ರೆಫರ್ ಡಿಫ್ರೆಂಟ್ ಚಾರ್ಟ್ಸ್. So first ಬಂದು data type, which type of data we have, based on that we have to select the control charts. ನಮ್ಮ ಬೇರೆ ಡಿಫ್ರೆಂಟ್ ಡೇಟಾ ಮೇಲೆ ನಾವು ಕಂಟ್ರೋಲ್ ಚಾರ್ಟ್ನ ಡಿಸೈಡ್ ಮಾಡಬೇಕು. ಸೊ ಫಸ್ಟ್ ಬಂದು ಕಂಟಿನ್ಯೂಯಸ್ ಆ್ಯಂಡ್ ಅನದರ್ ಒನ್ ಈಸ್ ಅಟ್ರಿಬ್ಯೂಟ್. ಕಂಟಿನ್ಯೂಯಸ್ ಡೇಟಾ ಅಂದರೆ ವೇಟು, ಹೈಟು, ಲೆಂಗ್ತು, ಟೆಂಪ್ರೇಚರು, ಈ ಥರ ಒಂದು ನ್ಯೂಮರಿಕಲ್ ಡಿಜಿಟ್ ನಂಬರ್ಸ್ ಏನಿರುತ್ತಲ್ಲ, ಸೊ ಅದನ್ನು ನಾವು ಕಂಟಿನ್ಯೂಯಸ್ ಡೇಟಾ ಅಂತ ಅಂತೀವಿ. ಆಮೇಲೆ ನೆಕ್ಸ್ಟ್ ಅಟ್ರಿಬ್ಯೂಟೆಡ್ ಡೇಟಾ ಅಂದರೆ ಓಕೆ, ನಾಟ್ ಓಕೆ, ಗೋ, ನೋ ಗೋ, ಡಿಫೆಕ್ಟ್ಸ್, ಡಿಫೆಕ್ಟಿವ್ಸ್, ಈ ಥರ ಒಂದು ಡೇಟಾಗೆ ನಾವು ಅಟ್ರಿಬ್ಯೂಟ್ ಡೇಟಾ ಅಂತೀವಿ. ಸೊ ಅಟ್ರಿಬ್ಯೂಟ್ ಡೇಟಾಗೆ ಬೇರೆ ಕಂಟ್ರೋಲ್ ಚಾರ್ಟ್ಸ್ ಇದ್ದಾವೆ. ಕಂಟಿನ್ಯೂಸ್ ಡೇಟಾಗೆ ಅಗೇನ್ ಸಮ್ ಡಿಫ್ರೆಂಟ್ ಚಾರ್ಟ್ಸ್ ಇದ್ದಾವೆ. ಕಂಟಿನ್ಯೂಸ್ ಡೇಟಾದಲ್ಲಿನೇ ಡೇಟಾ ಕಲೆಕ್ಟಿಂಗ್ ಸಬ್ ಗ್ರೂಪ್ಸ್ ಅಂತ ಇರುತ್ತೆ. ಸೊ ಅದನ್ನ ನಾನು ಹೇಳ್ತೀನಿ. ಸಬ್ ಗ್ರೂಪ್ಸ್ ಅಂದರೆ ಇವಾಗ ಒಂದು ಕಂಪ್ನಿಯಲ್ಲಿ ಒಂದು ಪ್ರೊಡಕ್ಷನ್ ಆಗ್ತಾ ಇರುತ್ತೆ. ಸೊ ಆ ಒಂದು ಪ್ರೊಡಕ್ಷನಲ್ಲಿ ನಾವು ಕೆಲವೊಂದು ಗ್ರೂಪ್ಸ್ಗಳನ್ನ ಪಿಕ್ ಮಾಡ್ತೀವಿ ಫಾರ್ ಮೆಜರ್ಮೆಂಟ್, ಫಾರ್ ಕಂಟ್ರೋಲ್ ಚಾರ್ಟ್ಸ್ ಟು ಸ್ಟಡಿ ದ ಪ್ರೋಸೆಸ್. ಸೊ ನಾವು ಕೆಲವೊಂದು ಪಾರ್ಟ್ಸ್ಗಳನ್ನ ಪಿಕ್ ಮಾಡಿ ಅಥವಾ ಕೆಲವೊಂದು ಡೇಟಾನ ಪಿಕ್ ಮಾಡಿ ನಾವು ಸ್ಟಡಿ ಮಾಡೋಕ್ಕೆ ಯೂಸ್ ಮಾಡ್ತೀವಲ್ಲ, ಸೊ ದ್ಯಾಟ್ ಈಸ್ ಕಾಲ್ಡ್ ಸಬ್ ಗ್ರೂಪ್. ಸೊ ಇವಾಗ 1000 ಪಾರ್ಟ್ಸ್ ಪ್ರೊಡ್ಯೂಸ್ ಆಗ್ತಾ ಇದ್ದಾವೆ ಅಂದರೆ ಅದರಲ್ಲಿ ನಾವು ಒಂದು ಸ್ವಲ್ಪ ಸ್ಯಾಂಪಲ್ಸ್ನ ಕಲೆಕ್ಟ್ ಮಾಡಿಕೊಂಡ್ರೆ ದ್ಯಾಟ್ ಈಸ್ ಕಾಲ್ಡ್ ಎಸ್ ಸಬ್ ಗ್ರೂಪ್. ಆರ್ ಎಲ್ಸ್ ನಾವು 1000 ಪಾರ್ಟ್ಸ್ ಏನು ಪ್ರೊಡ್ಯೂಸ್ ಮಾಡಿದ್ದೀವಲ್ಲ, ಆ 1000 ಪಾರ್ಟ್ಸನ್ನು ನಾವು ಡೇಟಾ ಅನಾಲಿಸಿಸ್ ಯೂಸ್ ಮಾಡಿದರೆ ದಟ್ ಈಸ್ ಸಬ್ ಗ್ರೂಪಲ್ಲಿ ಬರಲ್ಲ. ಸೊ ಸಬ್ ಗ್ರೂಪಲ್ಲಿ ದೆರ್ ಆರ್ 2 ಚಾರ್ಟ್ಸ್. ಒನ್ ಈಸ್ X bar R ಚಾರ್ಟ್ ಆ್ಯಂಡ್ another one is X bar S ಚಾರ್ಟ್. ಸೊ X bar R ಚಾರ್ಟ್ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಸಬ್ ಗ್ರೂಪ್ ಸೈಜ್ ಈಸ್ ಲೆಸ್ ದ್ಯಾನ್ 8. ಇದರ ಅರ್ಥ ಏನಂದರೆ ನಾವು 1000 ಪಾರ್ಟ್ಸ್ ಪ್ರೊಡ್ಯೂಸ್ ಮಾಡಿರ್ತೀವಿ ಅಂದರೆ ಆ 1000 ಪಾರ್ಟ್ಸಲ್ಲಿ ನಾವು ಸ್ಯಾಂಪಲ್ಸ್ ಏನು ಕಲೆಕ್ಟ್ ಮಾಡ್ತೀವಲ್ಲ ಫಾರ್ ಅನಾಲಿಸಿಸ್ or is to put in graph, so that data should be less than 8. so less than 8 ಇದ್ದಾಗ X bar R chart ಅನ್ನು ಯೂಸ್ ಮಾಡ್ತೀವಿ. or subgroup size more than 8, so ಅವಾಗ ನಾವು X bar S chart ಅನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಡೇಟಾ ಕಲೆಕ್ಟೆಡ್ ಇನ್ ಸಬ್ಗ್ರೂಪಲ್ಲಿ ನಾವು ಅದನ್ನು ಕಲೆಕ್ಟೇ ಮಾಡಲಿಲ್ಲ, ಏನು ಡೇಟಾ ನಾವು 1000 ಒಂದು ಪಾರ್ಟ್ಸ್ಗಳನ್ನ ಪ್ರೊಡ್ಯೂಸ್ ಮಾಡ್ತೀವಿ, 1000 ಡೇಟಾನು ನಾವು ಅನಾಲಿಸಿಸ್ ಯೂಸ್ ಮಾಡಿದ್ವಿ. ಆ್ಯಂಡ್ ದ್ಯಾಟ್ ಕಂಡೀಷನ್ ವಿ ಹ್ಯಾವ್ ಟು ಯೂಸ್ IMR charts, that is called individual moving range chart. These charts are used for continuous data. Next attribute side al bandre, so in this we use P chart and U chart. That is for P chart for defects
and U chart for defectives. This is about ಟೈಪ್ಸ್ ಆಫ್ ಚಾರ್ಟ್ಸ್ ಮತ್ತು ಯಾವಾಗ ಯಾವ ಚಾರ್ಟನ್ನು ನಾವು ಯೂಸ್ ಮಾಡ್ಬೋದನ್ನು ಈ ಒಂದು ಪ್ರೊಸೆಸ್ ಫ್ಲೋಯಿಂದ ನಮಗೆ ಅರ್ಥ ಆಗುತ್ತೆ ಈಸಿಯಾಗಿ. ನೆಕ್ಸ್ಟ್ ಇವಾಗ ನಾವು ಎಕ್ಸ್ ಬಾರ್ ಆರ್ ಚಾರ್ಟನ್ನು ಡಿಸ್ಕಸ್ ಮಾಡೋಣ ವಿತ್ ಒನ್ ಎಕ್ಸಾಂಪಲ್. ಸೊ ದೀಸ್ ಆರ್ ಸಮ್ ಫಾರ್ಮುಲಾಸ್ ಯೂಸ್ಡ್ ಇನ್ ಪ್ಲಾಟಿಂಗ್ ಎಕ್ಸ್ ಬಾರ್ ಆರ್ ಚಾರ್ಟ್. ಸೊ ಈ ಫಾರ್ಮುಲಾಗಳನ್ನ ಯೂಸ್ ಮಾಡಿಕೊಂಡು ಈ ಟೇಬಲ್ ಇದೆಯಲ್ಲ, ಈ ಟೇಬಲ್ ಮತ್ತು ಈ ಫಾರ್ಮುಲಾಗಳನ್ನ ಯೂಸ್ ಮಾಡಿಕೊಂಡು ನಾವು ಎಕ್ಸ್ ಬಾರ್ ಆರ್ ಚಾರ್ಟ್ನ ಪ್ಲಾಟ್ ಮಾಡ್ಬೋದು. ಬನ್ನಿ ಇವಾಗ ಒಂದು ವಿತ್ ಎಕ್ಸಾಂಪಲ್ ವಿಲ್ ಡೂ ಇನ್ ಎಕ್ಸೆಲ್ ಶೀಟ್. ಓಕೆ, ನಾನೊಂದಿಲ್ಲಿ ಡೇಟಾ ತೊಗೊಂಡಿದ್ದೀನಿ. ಸೊ ಆಲ್ರೆಡಿ ಇಲ್ಲಿ ನೋಡ್ಬೋದು ನೀವು. ಸೊ 1000 ಕ್ವಾಂಟಿಟಿ ಆಫ್ ರಾಡ್ ಈಸ್ ಪ್ರೊಡ್ಯೂಸ್ಡ್ ಇನ್ ಒನ್ ಕಂಪ್ನಿ. ಸೊ ದಟ್ ಈಸ್ ಲೆಂಗ್ತ್ ಆಫ್ ದಟ್ ರಾಡ್ ಈಸ್ 10 mm ಪ್ಲಸ್ ಆರ್ ಮೈನಸ್ 0.5 mm. ಸೊ ಒಂದು ಎಕ್ಸಾಂಪಲ್ ತೊಗೊಂಡು 1000 ಕ್ವಾಂಟಿಟಿ ಡೈಲಿ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಇನ್ ದ್ಯಾಟ್ ಡೈಲಿ ಪ್ರೊಡಕ್ಷನ್ ವಿ ಆರ್ ಟೇಕನ್ 5 ಸ್ಯಾಂಪಲ್ಸ್, ದಟ್ ಈಸ್ ಸಬ್ ಗ್ರೂಪ್ 5. ಸೊ 5 ಸ್ಯಾಂಪಲ್ಸ್ ಟೇಕನ್ ಫಾರ್ ಮೆಜರ್ಮೆಂಟ್. ಸೊ ಈ 5 ಸ್ಯಾಂಪಲ್ಸನ್ನು ನಾವು ಇಲ್ಲಿ ಡೇಟಾಸ್ನ ಎಂಟ್ರಿ ಮಾಡ್ತೀವಿ. x1, x2, x3, x4, x5 ಅಂತ ಈ ಥರ ಡೇಟಾ ಎಂಟ್ರಿ ಮಾಡಿ ಫಾರ್ 30 days ನಾವು ಡೇಟಾನ ಕ್ಯಾಪ್ಚರ್ ಮಾಡ್ಕೋತೀವಿ, ಡೇಟಾ ರೆಕಾರ್ಡ್ ಮಾಡ್ಕೊಳ್ತೀವಿ. ಸೊ ಫ್ರಾಮ್ ದಿಸ್ ವಿ ವಿಲ್ ಗೆಟ್ ಎಕ್ಸ್ ಬಾರ್. ಎಕ್ಸ್ ಬಾರ್ ಮೀನ್ಸ್, ಎಕ್ಸ್ ಬಾರ್ ಅಂದರೆ ಎವರೇಜ್ ಆಫ್ ದೀಸ್ ಎಕ್ಸ್ ವ್ಯಾಲ್ಯೂಸ್. ಈ 5 ನಾವು ಸ್ಯಾಂಪಲ್ಸ್ ಏನು ತೊಗೊಂಡಿದ್ದೀವಲ್ಲ ಈ ಥರದ್ದು ಎವರೇಜ್ ವ್ಯಾಲ್ಯೂ ಡೈಮೆನ್ಷನ್. ಸೊ ಇದರಿಂದ ನಮಗೆ ಇಲ್ಲಿ ಎವರೇಜ್ ಸಿಗುತ್ತೆ. ಎವರೇಜ್ಗೆ ಎಕ್ಸೆಲಲ್ಲಿ ನೀವು ಜಸ್ಟ್ ಈಸ್ಕ್ವಲ್ ಟು ಟೈಪ್ ಮಾಡಿ ಎವರೇಜ್ ಅಂತ ಟೈಪ್ ಮಾಡಿದರೆ ಒಂದು ಫಾರ್ಮುಲಾ ಬರುತ್ತೆ, ಅದರಿಂದ ನೀವು ಎವರೇಜನ್ನು ಫೈಂಡ್ ಔಟ್ ಮಾಡ್ಕೋಬೋದು. ಸೊ ಇದೇ ಥರ ಫಾರ್ 30 days ಎಲ್ಲ ಈಚ್ ಡೇಸ್ ನಾವು ಎಕ್ಸ್ ಬಾರ್ನ ಕ್ಯಾಲ್ಕುಲೇಟ್ ಮಾಡಿ ಇಲ್ಲಿ ಪ್ಲಾಟ್ ಮಾಡಬೇಕು. ಸೊ ದಿಸ್ ಈಸ್ ಎಕ್ಸ್ ಬಾರ್. ನೆಕ್ಸ್ಟ್ ರೇಂಜ್. ಸೊ ಇವಾಗ ನಮ್ಮದು 5 ಡೇಟಾ ಇದ್ದಾವೆ ಇಲ್ಲಿ. ಈ ಡೇಟಾ ಯಾವ ಒಂದು ರೇಂಜಲ್ಲಿ ನಮಗೆ ಲೈ ಆಗ್ತಾ ಇದೆ, ಲೈಕ್ ಮಿನಿಮಮ್ ಯಾವುದು, ಮ್ಯಾಕ್ಸಿಮಮ್ ಯಾವುದು, ಒಂದು ರೇಂಜ್ ಯಾವ ಥರ ಸಿಗತ್ತೆ ನಮಗೆ ಅಂದರೆ, ಸೊ ರೇಂಜ್ ಫಾರ್ಮುಲಾ ದಟ್ ಈಸ್ ಡಿಫ್ರೆನ್ಸ್ ಬಿಟ್ವೀನ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆ್ಯಂಡ್ ಮಿನಿಮಮ್ ವ್ಯಾಲ್ಯೂ. ಸೊ ಈ 5 ವ್ಯಾಲ್ಯೂವಲ್ಲಿ ನಮಗೆ ಮ್ಯಾಕ್ಸಿಮಮ್ಮು ಮತ್ತು ಮಿನಿಮಮ್ ವ್ಯಾಲ್ಯೂ ಸಿಗುತ್ತೆ. ಸೊ ಅವೆರಡು ಡಿಫ್ರೆನ್ಸ್ ಮಾಡಿದರೆ ನಮಗೆ ಒಂದು ರೇಂಜ್ ಸಿಗುತ್ತೆ. ಇನ್ ವಾಟ್ ಡೈಮೆನ್ಷನ್ ದ ಪಾರ್ಟ್ ಡೈಮೆನ್ಷನ್ ವೇರಿ ಆಗ್ತದೆ ಯಾವ ಒಂದು ರೇಂಜಲ್ಲಿ, ಆ ಥರ. ಸೊ ಆ ಒಂದು ಮೀನಿಂಗ್ ಕೊಡುತ್ತೆ ಇಲ್ಲಿ. ಸೊ ರೇಂಜ್ಗೆ ನೀವು ಈಸ್ಕ್ವಲ್ ಟು ಅಂತ ಹಾಕಿ ಮ್ಯಾಕ್ಸ್ ಈ ರೋನ ಸೆಲೆಕ್ಟ್ ಮಾಡಿ ಮತ್ತು ಮೈನಸ್ ಅಗೇನ್ ಇಲ್ಲಿ ನೋಡ್ಬೋದು ಮಿನಿಮಮ್ ಅಂತ ಟೈಪ್ ಮಾಡಿ, ಸೊ ಅಗೇನ್ ಬ್ರ್ಯಾಕೆಟ್ ಹಾಕಿ ಇವನ್ನೆಲ್ಲ ವ್ಯಾಲ್ಯೂ ಸೆಲೆಕ್ಟ್ ಮಾಡಿದರೆ ಈ ಒಂದು ರೇಂಜ್ ವ್ಯಾಲ್ಯೂ ಸಿಗುತ್ತೆ. ಇದೇ ಥರ 30 daysದು ರೇಂಜ್ ವ್ಯಾಲ್ಯೂ ನಮಗೆ ಸಿಕ್ತು. ಸೊ ಇವಾಗ ನಮಗೆ ಎಕ್ಸ್ ಬಾರ್ ಸಿಕ್ತು ಮತ್ತು ರೇಂಜ್ ವ್ಯಾಲ್ಯೂ ಸಿಕ್ತು. ಸೊ ಈ ಎಕ್ಸ್ ಬಾರ್ಗೆ ಮತ್ತು ಈ ರೇಂಜ್ಗೆ ನಾವು ಎಕ್ಸ್ ಬಾರ್ ಚಾರ್ಟ್ ಮತ್ತು ರೇಂಜ್ ಆರ್ ಬಾರ್ ಚಾರ್ಟ್ ಹಾಕಬೇಕು. ಸೊ ಫಸ್ಟ್ ನಾವು ಎಕ್ಸ್ ಬಾರ್ ಚಾರ್ಟ್ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ನಾನು ಆವಾಗಲೇ ಹೇಳಿದೆ ಕೆಲವೊಂದು ಫಾರ್ಮುಲಾಗಳು ಯೂಸ್ ಆಗುತ್ತೆ ಅಂತ. ಸೊ ಫಸ್ಟ್ ಇಲ್ಲಿ ಎಕ್ಸ್ ಬಾರ್ ದ ಸೇಮ್ ವ್ಯಾಲ್ಯೂ ಇಲ್ಲಿ ಪ್ರೀವಿಯಸ್ ಶೀಟಲ್ಲಿ ಏನಿತ್ತಲ್ಲ ಇದೇ ವ್ಯಾಲ್ಯೂಸನ್ನು ನಾನಿಲ್ಲಿ ಪ್ಲಾಟ್ ಮಾಡ್ಕೊಂಡಿದ್ದೀನಿ. ಸೊ ದಿಸ್ ಈಸ್ ಎಕ್ಸ್ ಬಾರ್. ಸೊ ಅವೇ 30 ವ್ಯಾಲ್ಯೂಸ್ ಇದ್ದಾವೆ. ಸೊ ಈ ಎಕ್ಸ್ ಬಾರದ್ದು ನಮಗೆ ಎಕ್ಸ್ ಡಬಲ್ ಬಾರ್ ಬೇಕು. ಸೊ ಎಕ್ಸ್ ಡಬಲ್ ಬಾರ್ ಅಂದರೆ ಎವರೇಜಸ್ ಆಫ್ ದಿಸ್ ಎವರೇಜಸ್. ಸೊ ಇದು ಏನಂದರೆ ದಿಸ್ ವ್ಯಾಲ್ಯೂ 10 point, ಈ ಆಲ್ ವ್ಯಾಲ್ಯೂಸ್ ಏನಿದಾವಲ್ಲ ಇವು ಎಲ್ಲ ಥರದ್ದು ಇದು ರೇಂಜ್ ವ್ಯಾಲ್ಯೂ. ಸೊ ದಿಸ್ ಈಸ್ ವಿ ಹ್ಯಾವ್ ಟು ಕೀಪ್ ಇಟ್ ಫಾರ್ ಕಾನ್ಸ್ಟಂಟ್ ಆ್ಯಸ್ ಫಾರ್ 30 ವ್ಯಾಲ್ಯೂಸ್. ಸೊ ಇದರಿಂದ ನಮಗೆ ಸೆಂಟ್ರಲ್ ಲೈನ್ ಸಿಗುತ್ತೆ ಎಕ್ಸ್ ಡಬಲ್ ಬಾರ್. ಸೊ ಇಲ್ಲಿ ನೋಡ್ಬೋದು ನೀವು ಗ್ರಾಫಲ್ಲಿ ಎಕ್ಸ್ ಡಬಲ್ ಬಾರ್ ಅಂತ ಮೆನ್ಷನ್ ಮಾಡಿದ್ದೀನಿ. ದಿಸ್ ಈಸ್ ಎವರೇಜ್ ಆಫ್ ದೀಸ್ ವ್ಯಾಲ್ಯೂಸ್. ಓಕೆ, ಸೊ ನೆಕ್ಸ್ಟ್ ನಾನು ಆವಾಗಲೇ ಹೇಳಿದೆ ಕಂಟ್ರೋಲ್ ಚಾರ್ಟ್ಸ್ಗೆ ಒಂದು ಕಂಟ್ರೋಲ್ ಲಿಮಿಟ್ ಅಂತ ಇರುತ್ತೆ, ದಟ್ ಈಸ್ ಅಪ್ಪರ್ ಕಂಟ್ರೋಲ್ ಲಿಮಿಟ್ ಮತ್ತು ಲೋವರ್ ಕಂಟ್ರೋಲ್ ಲಿಮಿಟ್. ದಿಸ್ ಈಸ್ ಡಿಫೈನ್ಡ್ ಬೈ 6 sigma ರೂಲ್. ಸೊ ಆ 6 sigma ರೂಲಿಂದ ಪ್ಲಸ್ ಆರ್ ಮೈನಸ್ 3 sigma ನಾವು ಅಪ್ಪರ್ ಸೈಡಲ್ಲಿ ಆಮೇಲೆ 3 sigma ಲೋವರ್ ಸೈಡಲ್ಲಿ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ತೀವಿ. ದಟ್ ಈಸ್ ಅದಕ್ಕೆ ಫಾರ್ಮುಲಾ ಏನಿದೆ ಅಂದರೆ ಅಪ್ಪರ್ ಕಂಟ್ರೋಲ್ ಲಿಮಿಟ್ಗೆ ಎಕ್ಸ್ ಡಬಲ್ ಬಾರ್ ಪ್ಲಸ್ 3 ಸ್ಟ್ಯಾಂಡರ್ಡ್ ಡೆವಿಯೇಷನ್. ಈ ಸ್ಟ್ಯಾಂಡರ್ಡ್ ಡೆವಿಯೇಷನ್ ಅಂದರೆ ವಾಟ್ ಈಸ್ ದ ಡೆವಿಯೇಷನ್ ಫ್ರಮ್ ಈಚ್ ವ್ಯಾಲ್ಯೂ. ಒಂದು ವ್ಯಾಲ್ಯೂಯಿಂದ ಇನ್ನೊಂದು ವ್ಯಾಲ್ಯೂಗೆ ಎಷ್ಟು ಡೆವಿಯೇಷನ್ ಆಗ್ತಾಯಿದೆ ನಮ್ಮ ಪ್ರೋಸೆಸ್ಸಲ್ಲಿ ಅಥವಾ ನಮ್ಮ ಪಾರ್ಟ್ ಟು ಪಾರ್ಟ್ ಎಷ್ಟು ವೇರಿಯೇಷನ್ ಇದೆ, ದಟ್ ಈಸ್ ಕಾಲ್ಡ್ ಸ್ಟ್ಯಾಂಡರ್ಡ್ ಡೆವಿಯೇಷನ್. ಅದು ಎಷ್ಟಾಗಿದೆ ಅಂತ ದಟ್ ಈಸ್ ಕಾನ್ಸ್ಟಂಟ್.
ಸೊ ಇದನ್ನು ನಾವು ಮಾಡಬೇಕು. ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಎಕ್ಸೆಲಲ್ಲಿ ಈಸ್ಕ್ವಲ್ ಟು ಹೊಡೆದು STD DEV ಅಂತ ಹೊಡೆದ್ರೆ ಒಂದು ಫಾರ್ಮುಲಾ ಬರುತ್ತೆ ಪ್ರಿಡಿಫೈನ್ಡ್. ಆವಾಗ ನೀವು ಎಕ್ಸ್ ಬಾರದ್ದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ತೊಗೋಬೇಕು. ಇವನ್ನೆಲ್ಲ ಸೆಲೆಕ್ಟ್ ಮಾಡಿ ಇಲ್ಲಿ ಕೊಟ್ಟರೆ ನಿಮಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ವ್ಯಾಲ್ಯೂ ಬರುತ್ತೆ. ದಿಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ನಾವು ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು. 3 ಸ್ಟ್ಯಾಂಡರ್ಡ್ ಡಿವಿಯೇಷನ್ 3 ಇಂಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಪ್ಲಸ್ ಎಕ್ಸ್ ಡಬಲ್ ಬಾರ್. ಸೊ ಇದು ಹಾಕಿದಾಗ ಇಲ್ಲೊಂದು ವ್ಯಾಲ್ಯೂ ಬರುತ್ತೆ. ದಿಸ್ ಈಸ್ ಕಾಲ್ಡ್ ಅವರ್ ಅಪ್ಪರ್ ಕಂಟ್ರೋಲ್ ಲಿಮಿಟ್. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ದಿಸ್ ಈಸ್ ಅಪ್ಪರ್ ಕಂಟ್ರೋಲ್ ಲಿಮಿಟ್. ಇದೇ ಥರ ಲೋವರ್ ಕಂಟ್ರೋಲ್ ಲಿಮಿಟ್. ಸೊ 3 ಸ್ಟ್ಯಾಂಡರ್ಡ್ ಡಿವಿಯೇಷನ್ ಲೆಸ್ ಮಾಡಬೇಕು. ಫ್ರಮ್ ಸೆಂಟ್ರಲ್ ಲೈನಿಂದ 3 ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಪ್ಪರ್ ಸೈಡ್, 3 ಸ್ಟ್ಯಾಂಡರ್ಡ್ ಡಿವಿಯೇಷನ್ ಲೋವರ್ ಸೈಡ್. ಸೊ ಈ ಥರ ಹಾಕಿದಾಗ 3 ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇದು ಲೋವರ್ ಕಂಟ್ರೋಲ್ ಲಿಮಿಟ್ದು ಫಾರ್ಮುಲಾ ಸೇಮ್, ಎಕ್ಸ್ ಡಬಲ್ ಬಾರ್ ಮೈನಸ್ 3 ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸೊ ಈ ಥರ ಹಾಕಿದಾಗ ನಿಮಗೆ ಒಂದು ಎಕ್ಸ್ ಬಾರ್ ಚಾರ್ಟು ಕ್ರಿಯೇಟ್ ಆಯಿತು. ಇದರಿಂದ ನಾವು ಇಂಟರ್ಪ್ರಿಟ್ ಮಾಡ್ಬೋದು, ದೀಸ್ ಆಲ್ ವ್ಯಾಲ್ಯೂಸ್ ಆರ್ ವಿದಿನ್ ಅವರ್ ಕಂಟ್ರೋಲ್ ಲಿಮಿಟ್. ಈ ಥರ ಮಾಡ್ಬೋದು. ಇದರಲ್ಲಿ ಯಾವುದೋ ಒಂದು ವ್ಯಾಲ್ಯೂ ಇವಾಗ ಔಟ್ ಆಫ್ ಸ್ಪೆಕ್ ಹೋಯಿತು ಅಂದರೆ, ಇವಾಗ ಒಂದೊಂದು ವ್ಯಾಲ್ಯೂ ಔಟ್ ಆಫ್ ಸ್ಪೆಕ್ ಇಲ್ಲಿ ಎಂಟ್ರಿ ಮಾಡ್ತೀನಿ ನೋಡಿ. ಇಲ್ಲಿ ನೋಡ್ಬೋದು ನೀವು, ಒಂದು ವ್ಯಾಲ್ಯೂ ನಮ್ಮದು ಔಟ್ ಆಫ್ ಕಂಟ್ರೋಲ್ ಹೋಯಿತು. ಸೊ ಈ ಥರ ಒಂದು ವ್ಯಾಲ್ಯೂ ಯಾವುದಾದ್ರೂ ಔಟ್ ಆಫ್ ಕಂಟ್ರೋಲ್ ಹೋದರೆ ವಿ ಕ್ಯಾನ್ ಈಸಿಲಿ ಡಿಟೆಕ್ಟ್ ದ್ಯಾಟ್ ಈ ಒಂದು ವ್ಯಾಲ್ಯೂ ಏನಕ್ಕೆ ಆಗಿತ್ತು, ಸ್ಪೆಷಲ್ ಕಾಸಿಂದ ಆಗಿತ್ತಾ ಅಥವಾ ಕಾಮನ್ ಕಾಸಿಂದ ಆಗಿತ್ತಾ, ಅದನ್ನು ನಾವು ಐಡೆಂಟಿಫೈ ಮಾಡಿ ರೂಟ್ ಕಾಸ್ ಅನಾಲಿಸಿಸ್ ವಿತ್ ಆಲ್ ಅದರ್ ಕ್ವಾಲಿಟಿ ಟೂಲ್ಸಿಂದ ನಾವು ಅದನ್ನು ಆ ಕಾಸನ್ನು ಎಲಿಮಿನೇಟ್ ಮಾಡ್ಬೋದು. ದಿಸ್ ಈಸ್ ಇಟ್ಸ್ ಯೂಸ್. ನೆಕ್ಸ್ಟ್ ಬಂದು ಆರ್ ಬಾರ್ ಚಾರ್ಟ್. ಸೊ ಇಲ್ಲಿ ನಾನು ರೇಂಜ್ ವ್ಯಾಲ್ಯೂಸ್ ಏನು ಬಂದಿದ್ವಲ್ಲ ಈ ಫಸ್ಟ್ ಡೇಟಾದಲ್ಲಿ, ಈ ರೇಂಜ್ ವ್ಯಾಲ್ಯೂಸ್ಗಳನ್ನ ಇಲ್ಲಿ ಪ್ಲಾಟ್ ಮಾಡ್ಕೊಂಡಿದ್ದೀನಿ. ಈ ರೇಂಜ್ ವ್ಯಾಲ್ಯೂಸ್ದು ನಾವು ಮತ್ತೊಮ್ಮೆ ಎವರೇಜ್ ತೊಗೋಬೇಕು. ದಟ್ ಈಸ್ ಆರ್ ಬಾರ್, ದಟ್ ಈಸ್ ಎವರೇಜ್ ಆಫ್ ದೀಸ್ ಆಲ್ ರೇಂಜ್ ವ್ಯಾಲ್ಯೂಸ್. ಸೊ ಯಾವ ರೇಂಜಲ್ಲಿ ನಮ್ಮದು ಡೈಮೆನ್ಷನ್ ನಾನು ಮೆನ್ಷನ್ ಮಾಡಿದ್ರಲ್ಲ 10 mm, ಅದು ಯಾವ ರೇಂಜಲ್ಲಿ ವೈಡ್ ಆಗಿ ಸ್ಪ್ರೆಡ್ ಆಗಿದೆ. ಸೊ ನೆಕ್ಸ್ಟ್ ಆರ್ ಬಾರ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಸೇಮ್ ಈಸ್ಕ್ವಲ್ ಟು ಹಾಕಿ ಎವರೇಜ್ ಅಂತ ಟೈಪ್ ಮಾಡಿ. ಸೊ ದೀಸ್ ಆಲ್ ವ್ಯಾಲ್ಯೂನ ನೀವು ಡ್ರ್ಯಾಗ್ ಮಾಡಿದರೆ ನಿಮಗೆ ಇಲ್ಲಿ ವ್ಯಾಲ್ಯೂ ಬರುತ್ತೆ. ಅದನ್ನೇ ಇಲ್ಲಿ ಫಾರ್ 30 ವ್ಯಾಲ್ಯೂಸ್ ನೀವು ಅದನ್ನು ಕಾನ್ಸ್ಟೆಂಟಾಗಿ ಇಡಬೇಕು. ನೆಕ್ಸ್ಟು ಸೇಮ್ ಇಲ್ಲಿನೂ ಅಪ್ಪರ್ ಕಂಟ್ರೋಲ್ ಲಿಮಿಟ್ ಮತ್ತು ಲೋವರ್ ಕಂಟ್ರೋಲ್ ಲಿಮಿಟ್ ಇರುತ್ತೆ. ಸೊ ಫಾರ್ಮುಲಾಸ್ಗಳನ್ನ ಯೂಸ್ ಆಗುತ್ತೆ ಫಾರ್ ಎಕ್ಸ್ ಬಾರ್ ಆರ್ ಚಾರ್ಟ್. ಸೊ ಎಕ್ಸ್ ಬಾರ್ ಚಾರ್ಟ್ಗೆ ನೀವು ಇಲ್ಲಿ ಮೇಲಿರೋ ಈ ಫಾರ್ಮುಲಾಗಳನ್ನು ಯೂಸ್ ಮಾಡ್ಬೋದು. ಲೈಕ್ ಅಪ್ಪರ್ ಕಂಟ್ರೋಲ್ ಲಿಮಿಟ್ಗೆ ಎಕ್ಸ್ ಡಬಲ್ ಬಾರ್ ಪ್ಲಸ್ A2 ಇಂಟು ಆರ್ ಬಾರ್, ಆ್ಯಂಡ್ ಲೋವರ್ ಕಂಟ್ರೋಲ್ ಲಿಮಿಟ್ಗೆ ಎಕ್ಸ್ ಡಬಲ್ ಬಾರ್ ಮೈನಸ್ A2 ಇಂಟು ಆರ್ ಬಾರ್. ಇದು ಹಾಕಿದ್ರು ಸೇಮ್ ವ್ಯಾಲ್ಯೂ ಬರುತ್ತೆ. ಆಮೇಲೆ ಆರ್ ಎಲ್ಸ್ ಎಕ್ಸ್ ಡಬಲ್ ಬಾರ್ ಪ್ಲಸ್ 3 ಸ್ಟ್ಯಾಂಡರ್ಡ್ ಡಿವಿಯೇಷನ್ ಹಾಕಿದ್ರು ಸೇಮ್ ವ್ಯಾಲ್ಯೂ ಬರುತ್ತೆ. ನಾವು ಆರ್ ಬಾರ್ಗೆ ಈ ಫಾರ್ಮುಲಾ ಯೂಸ್ ಮಾಡ್ತಾ ಇದ್ದೀವಿ. ಸೊ ಅಪ್ಪರ್ ಕಂಟ್ರೋಲ್ ಲಿಮಿಟ್ಗೆ D4 ಇಂಟು ಆರ್ ಬಾರ್. ಸೊ ನಮ್ಮದು D4 ಬಂದು ಫಾರ್ ಸ್ಯಾಂಪಲ್ ಸಬ್ ಗ್ರೂಪ್ ನಾವು 5 ತೊಗೊಂಡಿದ್ದೀವಿ. ಅದಕ್ಕೆ 2.114 ಇಂಟು ಆರ್ ಬಾರ್ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ದೀವಿ ನೋಡಿ, 2.114 ಇಂಟು ಆರ್ ಬಾರ್. ಸೊ ದಿಸ್ ಇಂಟು 2.14 ಇಂಟು ದಿಸ್ ಹಾಕಿದರೆ ನಮಗೆ ಇದೊಂದು ವ್ಯಾಲ್ಯೂ ಬರುತ್ತೆ. ಸೊ ಇದನ್ನು ನಾವು ಕಾನ್ಸ್ಟೆಂಟ್ ಆಗಿರುತ್ತೆ. ದಿಸ್ ಈಸ್ ಅವರ್ ಅಪ್ಪರ್ ಕಂಟ್ರೋಲ್ ಲಿಮಿಟ್. ಆ್ಯಂಡ್ ಫಾರ್ ಲೋವರ್ ಕಂಟ್ರೋಲ್ ಲಿಮಿಟ್, D3 ಇಂಟು ಆರ್ ಬಾರ್. ಸೊ ನಮ್ಮದು D3 ಫಾರ್ ಸಬ್ ಗ್ರೂಪ್ 5 ಏನಿದೆ 0 ಇದೆ. ಸೊ 0 ಇಂಟು ಎನಿಥಿಂಗ್ ವಿಲ್ ಬಿ 0 ಓನ್ಲಿ. ಸೊ ಹಿಂಗಾಗಿ ನಮ್ಮದು ಲೋವರ್ ಕಂಟ್ರೋಲ್ ಲಿಮಿಟ್ ವಿಲ್ ಬಿ 0. ಸೊ ಇಲ್ಲಿ ನಾವು ಸೆಂಟ್ರಲ್ ಲೈನ್ ಬಂದು ನಮ್ಮದು ಎಕ್ಸ್ ಬಾರ್. ಈ ಎಕ್ಸ್ ಬಾರ್ ಏನಿದೆ ಅಲ್ಲ, ದಿಸ್ ಈಸ್ ಅವರ್ ಸೆಂಟ್ರಲ್ ಲೈನ್ ಆ್ಯಂಡ್ ದೀಸ್ ವ್ಯಾಲ್ಯೂಸ್ ಆರ್ ಪ್ಲಾಟೆಡ್ ಅಗೇನ್ಸ್ಟ್ ದ ಸೆಂಟ್ರಲ್ ಲೈನ್. ಸೊ ಇಲ್ಲಿ ನಮ್ಮದು ರೇಂಜ್ ನೋಡಿ, ಅಪ್ಪರಲ್ಲಿ ಲೋವರಲ್ಲಿ ಎಷ್ಟು ವೈಡಾಗಿ ಸ್ಪ್ರೆಡ್ ಆಗಿದೆ. ಇದರಿಂದ ನಾವು ಈ ಥರ ಇಂಟರ್ಪ್ರಿಟ್ ಮಾಡ್ಬೋದು. ಲೈಕ್ ನಮ್ಮದು ರೇಂಜ್ ಏನಿದೆಯಲ್ಲ ದಟ್ ಈಸ್ ವಿದಿನ್ ಕಂಟ್ರೋಲ್ ಲಿಮಿಟಲ್ಲೇ ಸ್ಪ್ರೆಡ್ ಆಗಿದೆ ಅಂತ ಅನ್ಕೋಬೋದು. ಸೊ ಇಲ್ಲಿ ಯಾವುದಾದ್ರೂ ಒಂದು ರೇಂಜ್ ಔಟ್ ಆಫ್ ಸ್ಪೆಕ್ ಹೋದರೆ ಆವಾಗ ಅಗೇನ್ ಸೇಮ್ ಇಲ್ಲಿ ಕಂಟ್ರೋಲ್ ಎಕ್ಸ್ ಬಾರ್ ಚಾರ್ಟಲ್ಲಿ ಆಯ್ತಲ್ಲ ಆ ಥರ ಆಗುತ್ತೆ. ಇಲ್ಲಿ ಒಂದು ಯಾವುದೋ ವ್ಯಾಲ್ಯೂ ನಾನು ಔಟ್ ಆಫ್ ಕಂಟ್ರೋಲ್ ಎಂಟ್ರಿ ಮಾಡಿ ನೋಡ್ತೀನಿ. ಇಲ್ಲಿ ನೋಡಿ, ನಾನು ಒಂದು ವ್ಯಾಲ್ಯೂ ಔಟ್ ಆಫ್ ರೇಂಜ್
ನಾನು ಟೈಪ್ ಮಾಡಿದೆ. ಸೊ ಇಲ್ಲಿ ನಮಗೆ ತೋರಿಸ್ತಾ ಇದೆ ಇಟ್ ದಿಸ್ ಪಾಯಿಂಟ್ ಇಸ್ ಔಟ್ ಆಫ್ ಅವರ್ ಕಂಟ್ರೋಲ್ ಲಿಮಿಟ್ ಅಂತ. ಸೊ ಈ ಒಂದು ಔಟ್ ಆಫ್ ರೇಂಜ್ ಸಿನಾರಿಯೋ ದಿಟ್ ಇಸ್ ಬಿಕಾಸ್ ಆಫ್ ಒಂದು ಸ್ಪೆಷಲ್ ಕಾಸಿಂದ ಆಗಿರ್ಬೋದು, ಕಾಮನ್ ಕಾಸಿಂದನೂ ಆಗಿರ್ಬೋದು. ಸೊ ಈ ಥರ ಗ್ರಾಫನ್ನು ನಾವು ನೋಡಿಬಿಟ್ಟು ನಾವು ಇದನ್ನು ಇಂಟರ್ಪ್ರಿಟ್ ಮಾಡ್ಬೋದು. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ. ಸೊ ನೀವು ಇದನ್ನು ಟ್ರೈ ಮಾಡಿ ಕಂಟ್ರೋಲ್ ಚಾರ್ಟ್ಸ್ನ. ಆ್ಯಂಡ್ ಐ ವಿಲ್ ಪುಟ್ ದಿಸ್ ಎಕ್ಸೆಲ್ ಶೀಟ್ನ ನಾನು ವೆಬ್ಸೈಟಲ್ಲಿ ಹಾಕಿರ್ತೀನಿ. ಇಟ್ ಇಸ್ www.qualitypillar.channel. ಸೊ ನೀವು ಅದರಲ್ಲಿ ನೋಡಿ, ಇಫ್ ಎನಿಥಿಂಗ್ ಏನಾದರೂ ಇಂಪ್ರೂವ್ಮೆಂಟ್ ಇದ್ದರೆ ಪ್ಲೀಸ್ ಸಜೆಸ್ಟ್ ಮೀ, ಕಮೆಂಟ್ಸ್ ಮುಖಾಂತರ ನನಗೆ ಹೇಳಿ. ಸುಮಾರು ಜನ ಹೇಳ್ತಾ ಇದ್ದಾರೆ ಕ್ವಾಲಿಟಿ ರಿಲೇಟೆಡ್ ವೀಡಿಯೋಸ್ ಮಾಡಿ ಅಂತ. ಸೊ ನಾನು ಟ್ರೈ ಮಾಡ್ತಾ ಇದ್ದೀನಿ. ಪ್ಲ್ಯಾನಿಂಗ್ ಸಮ್ ಅದರ್ ಡಾಕ್ಯುಮೆಂಟ್ಸ್, AD ರಿಲೇಟೆಡ್ ವೀಡಿಯೋಸು ಮತ್ತು ಕೋರ್ ಕ್ವಾಲಿಟಿ ಟೂಲ್ಸು. ಐ ಆಮ್ ಆಲ್ಸೋ ಸ್ವಲ್ಪ ಬ್ಯುಸಿ ಇರೋಗೋಸ್ಕರ ಮಾಡೋಕ್ಕಾಗಿಲ್ಲ. ಸೊ ದಿಸ್ ವಿಡಿಯೋನು ನಾನು ಸ್ವಲ್ಪ ಡಿಲೇ ಆಯಿತು ಡ್ಯೂ ಟು ಸಮ್ ಅದರ್ ವರ್ಕ್ಸ್. ಸೊ ವಿಡಿಯೋಸ್ಗಳನ್ನ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.